ಹುಡ್ಕ ಅದಕ್ಕೆ ಈಗ ಮಾಡ್ಕೋತಾರ ಇವಾಗ ಬಂದ ನಾನ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಬ್ಲಾಗ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇವನು ಹರ್ಷ ಎಸ್ ಗೌಡ ಅಂತ, ನಮ್ಮ ಸ್ಕೂಲ್ ಫ್ರೆಂಡು. ನೆನ್ನೆ ಬ್ಲಾಗ್ ಯಾರ್ಯಾರು ನೋಡಿಲ್ವೋ ಇಲ್ಲಿ ಇರುತ್ತೆ, ನೋಡ್ಕೊಂಬನ್ನಿ. ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಬನ್ನಿ. ಇವಾಗ ಡಿ ಮಾರ್ಟ್ಗೆ ಹೋಗ್ಬೇಕು, ಇವಾಗ ಶಾಪಿಂಗ್ ಮಾಡಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬನ್ನಿ ಹೋಗೋಣ. ಇವಾಗ ಡಿ ಮಾರ್ಟಿಗೆ ಬಂದಿದ್ದೀವಿ. ಕೇಳಿಸ್ತಾ ಇಲ್ಲ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಟ್ರಾಲಿ ಖಾಲಿ ಇದೆ. ಬರ್ಬೇಕಾರೆ ಎಷ್ಟು ಎತ್ಕೊಂಡ್ ಬರ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಎತ್ಕೊಂಡು ಹೋಯ್ತೀವಿ ಮನೆಗೆ ಅಂತ. 150 ರೂಪಾಯಿ ಶಾಪಿಂಗ್ ಮಾಡೋಣ. ಇವತ್ತು ಶಾಪಿಂಗ್ ಯಾರ ತೊಗರಿ ಬೇಳೆ ತಾತ, ತೊಗರಿ ಬೇಳೆ 1 kg ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಸಾಕ್ ಬಾ, ನಾನು ಏನು ತಗೋಬಾರ. ಪಾರ್ಕಿಂಗ್ ಜಾಗ ಇಲ್ಲ ಬಾ. ಪಾರ್ಕಿಂಗ್ ಜಾಗ ಇಲ್ಲ. ಅವ್ನ್ ನೋಡಿದ್ರೆ ತಗತಾನೆ ಅವನೇ. ಪಾರ್ಕಿಂಗ್ ಜಾಗ ಇಲ್ಲ ಕಣೋ. ಏನ್ ಪಾರ್ಕಿಂಗ್ ಇದು ನೆಕ್ಸ್ಟ್ ಏನು? ಅಯ್ಯೋ ತಗೊಳ್ಳಿ ಬಂದಿದ್ದೆ, ಪ್ಲಾಸ್ಟಿಕ್ ತೋರಿಸ್ತೀನಿ ಇನ್ನೇನ್ ತಾಂಡ ಅಂತ. ಖರ್ಚಿಫ್ ಬಗ್ಗೆ ಏನೋ ನೋಡಿ, ಇಲ್ಲಿ ಕಟ್ಬಿಟ್ಟು ಸಣ್ಣರಿದ್ದಾಗ ಮಾಡ್ತಾ ಇದ್ವಿ, ಸಣ್ಣದಾಗ ಮಾಡಿ ಕಳಿಸ್ತಿದ್ರಲ್ಲ, ಗಂಡ ಬಂದಾಗಲ್ಲ ಅದಕ್ಕೆ ಈಗ ಮಾಡ್ಕೋತಾರ. ತಡೀರಿ ಗೈಸ್, ಬೇಡ ಬನ್ನಿ. ಇವತ್ತು ವಿಡಿಯೋ ಮಾಡೋಣ ಅಂತ ಬಂದ ನೋಡಿ, ಎಷ್ಟ್ ಜನ ಅವ್ರೆ, ಜನ. ಏನೇನೋ ತಗತ್ತಿಲ್ಲೋ, ನೋಡೋಣ ತಡಿಯೋ. 100 ರೂಪಾಯಿ ಯಾಕೆ ವರ್ತಿ? ಎಲ್ ಮಾಡಿಸ್ಬೇಕಾಗ್ತೀನಿ ಇವನಿಗೆ ಚೆನ್ನಾಗಿಲ್ವಾ ಈ ತರ ಹುಡ್ಕ. ಅವನು ವರ್ಷ ಇವಾಗ ಟ್ರಯಲ್ ರೂಮ್ಗೆ ಹೋಗೋರಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ರೆ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ಮೇಲೆ ತೋರಿಸ್ತೀನಿ. ಒಂದೇ ಒಂದು ಟೀ ಶರ್ಟ್ ಇಷ್ಟವರೆಗೂ ಇಪ್ಪತ್ತವನೇ. ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ವಿಡಿಯೋ ಶೂಟಿಂಗ್ ಅಂಡ್ ಫೋಟೋಗ್ರಫಿ ಅಂತ ಹಾಕೋರು. ನಾವ್ ಮಾಡೋದ್ ಬಿಡ್ತೀವಾ? ಆಸೆ ಇಲ್ಲ. ಬರ್ಲಿ ತೋರಿಸ್ತೀನಿ ಅವ್ನು. ಇವಾಗ ಬಂದ. ನಾನ್ ವಿಡಿಯೋ ಮಾಡೋಣ ಅಂತಿದ್ರೆ ತೋರ್ಸಲ್ಲಿ, ನಾನು ವಿಡಿಯೋ ಮಾಡೋಣ ಅಂತಿದ್ರೆ ಇವನೊಳ್ಳೆ ಇವಾಗ ಬಂದವನೆ. ಬಂದಿದೆ ತಿರ್ಗಾ ಟ್ರ್ಯಾಕ್ ಬಂದಿ. ಅರ್ಧ ಗಂಟೆ ಆಯ್ತು ಟ್ರಯಲ್ ರೂಮ್. ಒಂದು ಬಾಟ್ಲಿ ತಾತನ ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡ್ ಮಾಡ್ಬೇಕಾದ್ರೆ ನೋಡೋದು ನಮ್ಮ ವರ್ಷ ಒಂದು ಬಾಟ್ಲಿ ತಾತ ಓಪನ್ ಎಷ್ಟೊಂದು ಇದ್ರ ಕುಡಿತಾನ ಅವನು. ಅದಲ್ಲ ಅವಾಗಿಂದ ಸೆಲೆಕ್ಟ್ ಮಾಡಿದ್ ಮಕ್ಕೆ ಮಾಡ್ತಾವನೆ. ನನ್ಗೆ ತಲೆ ಕೆಟ್ಟಬಿಟ್ಟೈತೆ, ಅವಾಗಿಂದ ಮಾಡಿದ್ ಮಕ್ಕೆ ಮಾಡ್ತಾವನ. ಸಾಕಣ. ಚೆನ್ನಾಗೈತೆ ಕಣ, ಚೆನ್ನಾಗೈತೆ, ಚೆನ್ನಾಯ್ತು. ಇರ್ಲಿ ಬರೋ ವಯಸ್ಸು ಇದೆ. ಎಲ್ ದೊಗ್ಲೆ ಆಗುತ್ತೋ? ಇಲ್ವೋ, ದೊಗ್ಲೆ ಆಗುತ್ತೆ. ಏನಾಗಲ್ವ, ಯಾರು ನೋಡ್ತಾರೆ, ಅವ್ರೇನೋ ಅಂತಾರೆ. ಅಂಕಲ್ ಹೇಳ್ತಾರೆ, ನೀನ್ ನೋಡು. ಬಾ ಟ್ರಯಲ್ ರೂಮ್ಗೆ ಹೋಗಿ ಅಂತ.
ಹೋಗಿ ಹೋಗಿ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಎಂ ಶರ್ಟ್ ಎತ್ಕೊಂಡು ಹೋಗ್ತಾನ ಅವರು. ಇಲ್ಲೇ ಇಲ್ಲ ಇಲ್ಲಿ ಇಲ್ಲಿ ಇದಲ್ವಾ, ಇದು ಅಲ್ವಾ guys? ಸರಿ ಸಿಗ್ತೀನಿ ಲಾಸ್ಟ್. ಯಾರು ಹಾಕಿ ಇಲ್ಲಿ ವಿಡಿಯೋ ಮಾಡೋಣ ಅಂತ ಬಂದೆ, ಅದನ್ನ ಹಾ ಚೆನ್ನಾಗಿ ಮಾಡಿದ್ಯಾ ವಿಡಿಯೋನ. ನಾನ್ ವಿಡಿಯೋ ಮಾಡೋಣ ಅಂತ ಬಂದೆ. ಎಲ್ಲಿ ಸೆಲೆಕ್ಟ್ ಮಾಡ್ತಾವ ಫೈನಲ್ ಇದೊಂದ್ರಲ್ಲಿ ಎರಡರಲ್ಲೇ ಒಂದು ಫೈನಲ್ ಮಾಡ್ಕೊ. ಚೆನ್ನಾಗಿ ಇದೆ ಅಲ್ಲ ಫೈನಲ್. 100 rupeesಗೆ ಟೀ, 300 rupeesಗೆ 3 ಶರ್ಟ್. 3 ಶರ್ಟ್ ಇದೆ. ನೋಡಿ ಗೈಸ್, ಎಷ್ಟು ಐಟಮ್ ತಗೊಂಡ್ಬಿಟ್ಟಿದೀವಿ ನಾವು. ಎಲ್ಲ ಲಕ್ಷ ಆ ತರ ಮಾಡಬೇಕು, ಶರ್ಟ್ ಚೆನ್ನಾಗಿದೆ ಅಂತ ಹಾಕದಲ್ಲ, ಅದನ್ನು ಮಾಡ್ಬೋದು. ಅವ್ರು ಯೋಚನೆ ಮಾಡಿದ್ರು ಚೆನ್ನಾಗಿರ್ಬೋದ ಅಂತ. ಹಾಕದ್ನಲ್ಲ ಇವಾಗ ಗೈಸ್. ನಾನ್ ಸೆಲೆಕ್ಟ್ ಮಾಡಿದ್ದು ಇದ್ ನಾನ್ ಮಾಡಿದ್ದು. ಇದ್ ಫಸ್ಟ್ ನಾನ್ ಹೇಳಿದ್ದು ಗೈಸ್ ಚೆನ್ನಾಗೈತೆ ಅಂತ, ಆಮೇಲೆ ಅವ್ನು ಹೇಳಿದ್ದು. ನೆಕ್ಸ್ಟ್ ಬಿಲ್ ಕೌಂಟರ್ ಹಂಗೆ ತಿನ್ಕೊಂಡು ಹೋಗೋಣ. ಎಲ್ಲ ಕೆಮಿಕಲ್ ಹಾಕಿ ನೋಡಿ, ಈ ಕಲರ್ ನೋಡಿ, ಅದು ಮಾವಿನ ಈ ಕಲರ್ ನೋಡಿ, ಮಿಕ್ಸ್ ಫ್ರೂಟ್ಸ್ ಇದು ಎಲ್ಲ ಐತೆ. ಓ ಸಾರಿ ಅದಕ್ಕೆ ಯಾವ ತಗೋಣ? ಬೆಟರ್ ಆಫರ್ ಎದ್ಬಿಟ್ರೆ ಬೆಟರ್ ಆಫರ್ 2 rupees ಐತ್ ನೋಡು. ಸಾರಿ 28 rupees. ನೀರ್ ನೋಡಿ, ನೀರಿಂದ ನೀರಿದ್ದಂಗ ಎಳ್ನೀರು ತಗೊಳಂಗಿರಿ. ಎಳ್ನೀರ್ನ ನೀರ್ ಅನ್ಕೊಂಡ್ ಎಳ್ನೀರ ಕುಡಿಬೇಕು. ನಮ್ದು ಆ ಕಡೆ ಐತೆ ಶಾಪಿಂಗ್ ಆಯ್ತು. ನೋಡಿ ಎಷ್ಟು ಐಟಮ್ ತಗೊಂಡು 2000 ಐಟಮ್ ತಗೊಂಡು 2250 ಸೇರಿ. ಬನ್ನಿ ಡೈರೆಕ್ಟ್ ಮನೆಗೆ ಹೋಗಿ ಸಿಗೋಣ. ಎಲ್ಲ ಶಾಪಿಂಗ್ ಆಯ್ತು. ಮನೆಗೆ ಹೋಗ್ಬೇಕಾದ್ರೆ ಒಬ್ಬ ಸಿಕ್ತಾ, ನನ್ನ ಸ್ಕೂಲ್ ಫ್ರೆಂಡ್. ನೋಡಿ ಜಮನ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಿರ್ಗಾಲಿ ನೋಡಿ ಗೈಸ್, ನೋಡಿ ಇಲ್ಲಿ ಪಕ್ಕ ಬಂದು ಹೋಗೋ. ಕ್ಯಾಮ್ರಾ ಆನ್ ಮಾಡಿದೆ, ಓಡೋಗ್ಬಿಟ್ಟ. ತಿಂತಾ ಇದೀವಿ ಮನೆಯವ್ರ ಮನೆಗೆ ಬಂದ್ಬಿಟ್ಟು ಇವಾಗ. ನೋಡಿ ಅಣ್ಣ ಹೆಂಗ್ ತಿಂತಾವ ನೋಡಿ. ಸ್ಟ್ರಾಬೆರಿ ಫ್ಲೇವರ್ ಚೆನ್ನಾಯ್ತಾ? ಪರವಾಗಿಲ್ಲ. ಮೊಸರು ತಿಂದಂಗ ಆಯ್ತಾಯ್ತಿದು. ಮೊಸರು ಸಕ್ಕರೆ ಹಾಕಿದ್ರೆ ಏನಿರ್ತದೋ ಇದು ಹಂಗೇನೆ. ಮೊಸರು ಸ್ಪೆಷಲ್ ಆಗಿರ್ತದ ತಂದು. ಇದು ಚೆನ್ನಾಗೈತೆ ಗೈಸ್, ಇದನ್ನ ಟ್ರೈ ಮಾಡಿ. ಯಾವ ಫ್ಲೇವರ್ ಇದು? ಬ್ಲೂಬೆರಿ ಫ್ಲೇವರ್. ಸ್ಟ್ರಾಬೆರಿ ಆವರೇಜ್ ಚೆನ್ನಾಗಿದೆ, ಇದನ್ನ ಟ್ರೈ ಮಾಡಿ ಒಂದ್ಸರಿ. ನಾನು ಇವನ್ಗೆ ಹತ್ತಾಗೋ ಅಂತ ಹೇಳ್ಬಿಟ್ಟು ನಾನು ಇದು ತಗೊಂಡೆ. ಅದಕ್ಕೆ ನಾನು ಇದೆ ತಗೊಂಡೆ. ನಾನು ತಪ್ಪಿಲ್ಲ, ಒಳ್ಳೆ ಹುಡುಗ. ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ನೆಕ್ಸ್ಟು ಇವ್ನು ಯಾವ ವ್ಲಾಗಲ್ಲಿ ಬರ್ತೀರಿ ನೀನು? ಇನ್ನೇನು ನಾಳೆಯಿಂದ ಕಾಲೇಜ್ಗೆ ಊರಿಗೆ ಹೋಗೋಣ ಬಾ, ಹಬ್ಬ ಐತಲ್ಲ. ನೀವು ಅಮ್ಮ ಹೇಳವ್ರೆ ಅಲ್ಲ 3 ದಿನ ಕರ್ಕೊಂಡು ಹೋಯ್ತಾ ನೀನು? ಏನು ಒಂದಿನ ಏನಾಗಲ್ಲ, ಬೇಗ ಬಂದ್ಬಿಡ್ತೀನಿ. ನಾನು ಬಂದ್ಬಿಡ್ತೀನಿ. ಒಂದೇ ದಿನಕ್ಕೆ? 2 ದಿನಕ್ಕೆ ಬರ್ತೀನ. ನಾನ್ ಬರ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಎಲ್ಲ ಬಂದೇ ಬರ್ತಾರೆ. ಹೋಗ್ಲಿಲ್ಲ ಅಂದ್ರೆ ನಮ್ಮ ಬಂದೇ ಬರ್ತಾರೆ. ನೀನ್ ಬರಲ್ಲ? ನಾನ್ ಕನ್ಫರ್ಮ್ ಬರ್ತೀನಿ 15ನೇ ತಾರೀಕು. ಅಲ್ಲ, ಇವನ್ ಕರ್ಕೊಂಡು ಹೋಗ್ಬಿಟ್ಟು ನನ್ನ. ಇಲ್ಲ ನಾನು ಬರ್ತೀನಿ ಹೇಳಿದ್ದು ಬೈ ಚಾನ್ಸ್. ಆಯ್ತು ನೋಡೋಣ. ಇನ್ನ 13, 14 ಇನ್ನು 13ನೇ ತಾರೀಕುವರೆಗೂ ಇದೆ. ಯೋಚನೆ ಮಾಡೋಣ. ನೀವು ಅಮ್ಮಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಸರಿ ನೋಡೋಣ. ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಗೈಸ್ ಅಷ್ಟೇ. ನಮ್ಮೂರಿಂದ ನಿಮ್ಮೂರಿಗೆ ನಡ್ಕೊಂಡು ಹೋಗ್ಬೋದು. ಎಷ್ಟು ದೂರ ಗೊತ್ತಾ? ನಿಮ್ಮ ಮನೆಯಿಂದ ಇಗ್ನಳೆ ಕಾಸ್ಕೋಳಿ ದೂರ, ನಿಮ್ಮೂರಿಂದ ನಮ್ಮೂರಿಗೆ 1.5 ಕಿಲೋಮೀಟರ್. ಅಲ್ಲ 2 ಕಿಲೋಮೀಟರ್. 2 ನಾವು ಕೋಳಿ ತರೋಣ ಅಂತ ಬಂದ್ವಿ. ಮೊನ್ನೆ ಊರಿಗೆ ಹೋಗಿದ್ವಿ. ಫೋನ್ ಕ್ಯಾಮ್ರಾ ಫೋನ್ ಬಿತ್ತು ಗಾಯ್ಸ್, ಫೋನ್ ಬಿತ್ತು. ತಡೀರಿ, ಏನಾಗೈತೆ ನೋಡ್ತೀನಿ. ಸಕ್ಕನಹಳ್ಳಿಗೆ ಬರ್ಬೇಕಂದ್ರೆ ನಿಮ್ಮೂರ ಮೇಲೆ ಬಂದಿದ್ದು ಗೈಸ್. ಅವನ್ನ ಮನೆಗೆ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಅಂಗಡಿಗೆ ಹೋಗಿದ್ದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಬಂದು ಮನೇಲಿದ್ದೀನಿ ಇವಾಗ. ಇವತ್ತಿನ ವ್ಲಾಗ್ ಇಷ್ಟೇ.
ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದೆ ವ್ಲಾಗು ಒಳ್ಳೆ ಕಂಟೆಂಟ್ ಬರ್ತಿರ್ತವೆ, ವೆಯ್ಟ್ ಮಾಡ್ತಾ ಇರಿ.